ಓಟ್ ಹಾಕ್ತಾರ ಊಟ ಗಿಟ್ಟ ಏನಿಲ್ವಾ? ಏನಿಲ್ಲ ಇದಿಲ್ಲ. ನಿಮ್ಗೇನು ಒಂದ್ ಒಳ್ಳೆ ಅಂಗಡಿ ಮಾಡ್ಕೊಡ್ತೀನಿ ಅಂತ ಏನು ಹೇಳಿಲ್ವಾ? ಹ್ಮ್ ಸಾಯಿ ಅಂತಾರ. ಯಾರ? ಹೌದಾ? ಅದೇನ್ ಗಂಡ್ ಮಕ್ಳು ಕಾಣೆ. ಓಟ್ ಹಾಕ್ತವ್ರ ನಿಮ್ ನಾಯಕರು ಹಾಕ್ಬೇಕು. ನಿಮ್ ಕೈಲಿ ಓಟ್ ಹಾಕ್ಸ್ಕತಾರಲ್ಲ ಎಲೆಕ್ಷನ್ ಬಂದಾಗ ಗೆದ್ದವ್ರು ಅವ್ರೆಲ್ಲ ಈ ಊರ್ಲಿ ಅವ್ರ ಈ ಊರ್ಲಿ ಅವ್ರ ಈ ಊರ್ಲೆ ಅವ್ರ ಏನು ಹೆಲ್ಪ್ ಇಲ್ಲ. ಏನಿಲ್ಲ ಅವ್ರೇ ಮಾಡ್ಕೊತಾರ. ಅವ್ರವರೇ ಮಾಡ್ಕತಾರ. ಅವ್ರೇ ಬದುಕ್ತಾರ. ನಮ್ಗೆ ಕೊಟ್ಟರು. ಕಾಸೆಲ್ಲ ಬತ್ತಿದಾವ ಇಲ್ವೋ? ಕಾಸು 3 ತಿಂಗಳಿಂದ ಬನ್ನೇ ಇಲ್ಲ ಸರ್. ಹೌದಾ? ಎಷ್ಟು? ಅದ 1200 3 ತಿಂಗಳಿಂದ 1200 ಬಂದಿಲ್ಲ. ಬಂದಿಲ್ಲ. 1200 1200 1200 3600 ಸಾಲ ಮಾಡ್ಕ ಜೀವನ ಮಾಡ್ತೀನಿ. ಇದೆಲ್ಲ ಐಟಮ್ ಎಲ್ಲ ಎಲ್ಲಿಂದ ಹಾಕ್ತಿಯವ ದುಡ್ಡು? ಅವ್ರು ಬರ್ತಾರಲ್ಲ ತಕ ಬರ್ತಾರಲ್ಲ ಆಗ ಸಾಲವಾಗಿ ಈಸಿ ಹಾಕೋದು. ಸಾಲವಾಗಿ ಅದ್ರ ದುಡ್ದು ಅವ್ರು ಕೊಡೋದು. ಹೌದಾ? ಸಾಲ ತಗೊಂಡು ಹಾಕ್ತಾರಂತ ಆಮೇಲೆ ದುಡ್ದು ಕೊಟ್ಟಾರ. ನೋಡಿ ಚಿಕ್ಕ ಗೂಡಂಗಡಿ, ನಮ್ ಗೂಡಂಗಡಿ ಮುತ್ತಮ್ಮ. ಪಿಜಿ ಪಾಳ್ಯಕ್ಕೆ ಯಾರು ಬಂದ್ರ ನೆಂಟ್ರು ಪಂಟ್ರು ಊರವರು ಯಾರು ಈ ಕಡೆ ನಮ್ ಮುತ್ತಮ್ಮನ ಅಂಗಡಿ ಮರಿಬಿಡಿ ಕಣ್ರಪ್ಪ. ನಮ್ ಮುತ್ತಮ್ಮನ ಅಂಗಡಿ ಬಂದು ಶಾಂಪು ಸೋಪು ಬ್ರಷ್ ಎಲ್ಲ ಸಿಗ್ತದೆ. ಪೆಪ್ಪರ್ಮೆಂಟು ಬ್ಯಾಡ ಬಿಡಿ ನಮ್ಗೆ ಬೇಡ. ನಂಗೆ ಫ್ರೀ ಬೇಡ ಬೇಡ ಅವ್ ಪೆಪ್ಪರ್ಮೆಂಟ್ ಕೊಡಿ ಇಲ್ಲಿ ಹೇಳ್ತೀನಿ. ಮಕ್ಳಿಗೆ ಕೊಡೋಣ. ಕಾಸು ಕೊಡೋಗ್ರಿ ಇಲ್ಲಿ ಒಂದ್ ನಿಮಿಷ ಕೊಡು. ಕೊಡಿ ಕೊಡಿಲಿ ಕಾಸು ಬೇಡ ಕೊಡಿಲಿ ನಾನು ಕೊಡ್ತೀನಿ. ಹಂಗೆಲ್ಲ ಹೇಳ್ಬಾರ್ದು. ತಾಳ್ರ ಎಲ್ಲಾರು ಕೊಡಿ ಇನ್ನೊಂದ್ ಸ್ವಲ್ಪ. ಇರ್ಲಿ ಬಿಡಿ ಮುತ್ತಮ್ಮಂಗೆ. ತಾಳ್ರ ಹೋಗಿ. ಎಲ್ಡೆಲ್ಡು ಬಿಡು. ಆಯ್ತು. ಸರಿಯಾ? ಗೃಹಲಕ್ಷ್ಮಿ ದುಡ್ಡು ಬಂದಿಲ್ವಾ? ಬಂದಿಲ್ಲ. ನಮ್ಗ ಕೊಡ್ಸ್ಕೊಡಿ. ಸರಿ. ಸತ್ತೋಯ್ತೀನಿ. ಹಂಗೆಲ್ಲ ಹೇಳ್ಬಾರ್ದು. ನೋಡಿ ಈಗ ಕೊಡ್ತೀವಿ ಕಾಸ ಅಂದವ್ರು ನೀವೇ. ಈಗ ಕೊಡ್ಲಿಲ್ಲ ಅಂದ್ರೆ ಸತ್ತೋಯ್ತೀನಿ ಅಂತವ್ರು. ಉತ್ತಮ ಹಂಗೆಲ್ಲ ಮಾತಾಡ್ಬಾರ್ದು. ನಮ್ ಜೀವನ ಮಾಡೋದೇ ಸರ್ ನಡೀತದೆ. ಹೆಂಗ ಒಳ್ಳೇದಾಯ್ತದೆ. ಊಟ ಇದ್ರೆ ನೀರ್ಗಿರೆಲ್ಲ ಬರ್ತದ? ನೀರು ಅದೆಲ್ಲ ಹಿಡ್ಕೋಬೇಕು. ಒಂದ್ ತಿರ್ಗ 2 ತಿರ್ಗ ಹಿಡ್ಕೊಂಡ್ರಿ ಅದು ನಮ್ಗೆ ಕೊಟ್ಟರು. ಹೌದಾ? ಸರಿ. ಹುಷಾರಾಗಿರಿ. ಹುಷಾರಿಲ್ಲ ಆಸ್ಪತ್ರೆಗೆ ಹೋಯ್ತೀರಾ? ಹೋಯ್ತೀನಿ. ಡಾಕ್ಟರ್ ಚೆನ್ನಾಗಿ ನೋಡ್ತಾರಾ? ನೋಡ್ತಾರೆ ಸರ್. ಸರಿ ಬರ್ಲಾ? ಸರಿ ಸರಿ. ವೀಕ್ಷಕರೇ, ಇಡೀ ಪಿಜಿ ಪಾಳ್ಯ ಜನರು ನಾವು ಸತ್ತಾಗ್ಲೂ ಕೂಡ ನೆಮ್ಮದಿ ಇಲ್ಲ ಅಂತ ಹೇಳ್ತವ್ರೆ. ನಮ್ಮನ್ನ ಊತಕ್ಕ ಜಾಗನೇ ಇಲ್ಲ ಅಂತ ಹೇಳ್ತವ್ರೆ. ಊತಿದ ಜಾಗದಲ್ಲೇ ಉಳ್ಬೇಕು ಅಂತ ಹೇಳ್ಬಿಟ್ಟವ್ರೆ. ಬನ್ನಿ ಈಗ ನಾವು ರಿಪಬ್ಲಿಕ್ ಕನ್ನಡ ನೇರವಾಗಿ ಅದೇ ಜಾಗಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀವಿ. ಈ ತರ ಪರಿಸ್ಥಿತಿ ಇದೆಯಲ್ಲ ಇವತ್ತು ಪಿಜಿ ಪಾಳ್ಯದ ಮೊದಲನೇ ವಾರ್ಡ್ ಜನರಿಗೆ ಸತ್ ಮೇಲೂ ಕೂಡ ನೆಮ್ಮದಿ ಇಲ್ಲ ಅಂತಂದ್ರೆ ಏನ್ ಕರ್ಮ ಅಂತ ಇಲ್ಲಿನ ಜನರು ಅವರೇ ಕೂಡ ಬಹಳ ವಾಲಂಟಿಯರ್ ತಗೊಂಡು ನಮ್ಗೆ ಸಪೋರ್ಟ್ ಮಾಡ್ತಾ ಇದಾರೆ. ಈ ಜಾಗದಲ್ಲಿ ಇದೇ ಜಾಗನಾ? ಇಷ್ಟೇ ಸತ್ತವ್ರನ್ನ ಇಲ್ಲೇ ಅಲ್ಲೇ ಕಿತ್ತು ಉಳ್ಬೇಕು, ಅಲ್ಲೇ ತೆಗಿಬೇಕು. ಬೇರೆ ಎಲ್ಲೂ ಜಾಗ ಇಲ್ಲ ಸರ್. ಇಲ್ಲೇ ಕೇಳ್ಬೇಕು, ಇಲ್ಲೇ ಉಳ್ಬೇಕು. ಇದೇ ಮಾಡಂಗಿಲ್ಲ. ಏನ್ ಮಾಡಂಗಿಲ್ಲ? ಈ ತರ ಕಟ್ಟಿದ್ರೆ ತೆಗಿಯಂಗಿಲ್ಲ. ತೆಗಿಯಲ್ಲ. ನಾವು ಇನ್ನು ಅಕ್ಕಪಕ್ಕ ನೋಡಿ ಸ್ಲಿಪ್ಪರ್ ಹಾಕ ಬರ್ಬೋದಾ? ಜಾಗ ಎಷ್ಟೈತೆ ನೋಡಿ ಸರ್. 20ರಿಂದ 25 ಅಡಿ ಇರ್ಬೇಕು ಅಷ್ಟೇ. 20ರಿಂದ 25 ಅಡಿ ಇರ್ಬೇಕು ಆಗಲ್ಲ. ಇನ್ನು ಎಲ್ಲ ಪೂರ್ತಿ ಸುಮ್ನೆ ರೋಡನೆ. ರೋಡಲ್ಲೇ ಕಿತ್ತಲು ರಾಚಪ್ಪಾಜಿ ಅಂತ. ರಾಚಪ್ಪಾಜಿ. ಈಗ ಇಷ್ಟೇ ಈ ಕ್ವಾರೆ. ಈ ಕ್ವಾರೆ ಇದೇ ಕೀಳ್ಬೇಕು, ಇಲ್ಲೇ ಮಾಡ್ಬೇಕು. ಇಲ್ಲೇ ಮಾಡ್ಬೇಕು. ಈಗ ಬೇಕಾಗಿರೋ ಜಾಗ ಯಾವ್ದು ನಿಮ್ಗೆ? ಸರ್ ನಮ್ಗೆ ಆಲ್ರೆಡಿ ಆರ್ಟಿಸಿ ನಲ್ಲಿ 1 ಎಕರೆ ಅಂತೆ ಬಿಟ್ಕೊಟ್ಟಿದ್ದಾರೆ. ಎಲ್ಲಿ ಅದು ಜಾಗ ಅಂತ ಕನ್ಫರ್ಮ್ ಮಾಡಿಲ್ಲ. ಇನ್ನು ಕನ್ಫರ್ಮ್ ಮಾಡಿಲ್ಲ. ಜಾಗ ಕನ್ಫರ್ಮ್ ಮಾಡಿಲ್ಲ. ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೋಗಿ ನಾವು ಕೇಳಿದೀವಿ, ಅರ್ಜಿ ಹಾಕಿದೀವಿ. ಬಟ್ ಅವರು ಏನು ಅದಕ್ಕೆ ಏನು ಕರೆಕ್ಟ್ ಆಗಿ ಉತ್ತರ ಕೊಡ್ತಾ ಇಲ್ಲ. ಎಸ್ ವೀಕ್ಷಕರೇ, ನೀವು ಗಮನಿಸ್ತಾ ಇದ್ದೀರಾ ನೋಡಿ. ನಾವು ಈ ಹೊತ್ತಲ್ಲೂ ಕೂಡ ಬಂದು ಸಮಾಧಿ ಒಳಗಡೆ ಬಂದಿದೀವಿ. ಆಯ್ತಾ? ಇಲ್ಲಿ ಈ ರೀತಿ ಗೋರಿ ಕಟ್ಕೊಂಡ್ಬಿಟ್ರೆ ಮುಗ್ದೋಯ್ತು. ಈ ರೀತಿ ಗೋರಿ ಕಟ್ಕೊಂಡ್ರೆ ಮುಗೀತು. ಇದನ್ನ ಮುಟ್ಟಂಗಿಲ್ಲ. ಈಗ ಇವ್ರು ಏನ್ ಮಾಡ್ಬೇಕು? ಹಿಂಗೈತಲ್ಲ, ಇದೇ ಜಾಗನ ಉಳ್ಬೇಕು, ಮೂಳೆ ತೆಗಿಬೇಕು, ಮತ್ತೆ ವಾಪಸ್ ಯಾರಾದ್ರೂ ಸಾವಿಗೀಡಾದ್ರೆ ತಗೊಬಂದ್ ಮತ್ತೆ ಇಲ್ಲೇ ಉಳ್ಬೇಕು. ಆ ತರ ಪರಿಸ್ಥಿತಿ ಈಗ ಪಿಜಿ ಪಾಳ್ಯದಲ್ಲಿ ಬಂದಿರೋದು. ಪರಸೇಗೌಡನ ಪಾಳ್ಯದಲ್ಲಿರುವಂತ ಸಮಸ್ಯೆ.
ಸರಿಯಾದ ರೀತಿ ಒಂದು ಗೋಮಾಳ ಜಾಗ ಅಂತ ಏನು ಕೊಟ್ಟಿಲ್ಲ, ಸ್ಮಶಾನ ಅಂತ ಕೊಟ್ಟೇ ಇಲ್ಲ. ಸೊ ಜನರಿಗೆ ಈಗ ನಮ್ಮ ಹಿಂದೂ ಸಂಪ್ರದಾಯದಂತೆನೋ ಅಥವಾ ಅವರವರ ಜಾತಿ ಧರ್ಮಕ್ಕೆ ಅನುಗುಣವಾದಂತ ಸಂಪ್ರದಾಯದಂತೆ ಏನಾದ್ರು ಒಂದು ಕಾರ್ಯ ಮಾಡಬೇಕು ಅಂದ್ರೆ ಆಗ್ತಾ ಇಲ್ಲ. ಅಂದ್ರೆ ಅರ್ಥವೇ ಇಲ್ಲದಂತಹ ಶವ ಸಂಸ್ಕಾರ ಆಗ್ತಾ ಇದೆ ಇಲ್ಲಿ. ಈ ಶವ ಸಂಸ್ಕಾರಕ್ಕೆ ಅರ್ಥನೇ ಇಲ್ಲ, ಅರ್ಥಹೀನ ಅಂತ ಅನ್ಸ್ಕೊಳ್ಬಿಡುತ್ತೆ. ಇದು ಅಷ್ಟೊಂದು ಅರ್ಥವಿಲ್ಲದ ಆ ತರ ಆಗೋಗ್ಬಿಟ್ಟಿದೆ ನಮ್ ಸಂಸ್ಕೃತಿ, ನಮ್ಮ ಹೆಮ್ಮೆ. ಅದು ಸಾವಲ್ಲಾಗಿರ್ಬೋದು, ಹುಟ್ಟಲ್ಲಾಗಿರ್ಬೋದು. ಏನ್ ಸರ್, ಹುಟ್ಟಾಗಿರ್ಲಿ ಸಾವಾಗಿರ್ಲಿ ಅಲ್ವಾ, ಇದು ಯಾವ್ದು ಕೂಡ ಸರಿಯಾಗಿ ಆಗ್ತಾ ಇಲ್ಲ. ಸೊ ಅರ್ಜಿ ಕೊಟ್ಟಿದ್ದೀರಾ ಸರ್? ಆಲ್ರೆಡಿ ಅರ್ಜಿ ಕೊಟ್ಟಿದ್ದಾರೆ. ಏನಾಗ್ತಾ ಇದೆ ಕತೆ? ನಡೀತಾ ಇದೆ. ಹಾ, ಹೌದು, ನಾವು ಎಲ್ಲ ಇನ್ನೊಂಚೂರು ಬೇಗ ಆಗ್ಲಿ ಅಂತ ಹೇಳಿ ಕೆಲಸ ಹೌದೌದು ಅಂತ ಹೇಳಿದೀವಿ. ನಾವು ಇನ್ನೂ ಬೇಗ ಆಗ್ಲಿ ನಿಮ್ ಕಡೆ ಅಂತ ಹೇಳಿದ್ದೀವಿ. 19.46 ಎಕರೆ ಸರ್ಕಾರಿ ಜಾಗ ಇರೋದು ಈ ಸುತ್ತಮುತ್ತ ಎಲ್ಲ. ಅಂದ್ರೆ ಈಗ ಸರ್ಕಾರದ ಜಿಲ್ಲಾಧಿಕಾರಿಗಳು ನಮ್ಗೆ ಅಂತ ಸಮುದಾಯಕ್ಕೋಸ್ಕರ 1 ಎಕರೆನ ಅದಕ್ಕೆ ಕಾಯ್ದಿರಿಸಿದ್ದಾರೆ. ಆದ್ರೆ ಅದನ್ನ ಬಂದು ಯಾವ ತರ ನಿಖರವಾದ ಸ್ಥಳ ತೋರಿಸಿಲ್ಲ. ಜಾಗ 1 ಎಕರೆ ಇದೆ ಅಂತ ನಮ್ಗೆ ಯಾವ್ದು ಪರ್ಫೆಕ್ಟ್ ಲ್ಯಾಂಡ್ ಅಂತ ತೋರಿಸ್ಕೊಟ್ಟಿಲ್ಲ. ಈಗ ಅದಕ್ಕೋಸ್ಕರ ನಾವು ಹೋರಾಟ ಮಾಡಿದೀವಿ, ಅದಕ್ಕೆ ಮನವಿನೂ ಕೊಡ್ತಾ ಇದೀವಿ. ನಾಳನು ಕೂಡ ಇದೆ ಪ್ರೊಸೆಸ್ ಹೇಳಕ್ಕೆ. ಯಾಕಂದ್ರೆ ಆದ್ರೆ ನೋಡಿ, ನಿಮ್ ಹೇಳೋದ್ರಲ್ಲಿ ಸತ್ಯ ಇದೆ. ಹಳ ಕಾಲದಂದುವೆ ಹಿಂದಿನ ಕಾಲದ ಜನಾಂಗನೂ ಈಗಿನ ಕಾಲದ ಜನಾಂಗನೂ ಏನೋ ಮೃತಪಟ್ಟಾಗ ನೋಡಿ ಹಿಂಗೆ ತಾತ ಮುತ್ತಾತ ಅವ್ರಪ್ಪ ಅವ್ರ ತಾತ ಎಲ್ಲರದು ಇಲ್ಲೇ ಅವ್ರ ಮೇಲೆ ಉಳ್ತಾ ಇದೀವಿ. ಅವ್ರು ನಿಮ್ದಾಗಿದ್ರೆ ಏನೋ ಗೊತ್ತಿಲ್ಲ, ಸತ್ ಮೇಲೂ ನಿಮ್ದಿ ಇಲ್ವಲ್ಲ ಪಾಪ ಅವ್ರಿಗೆ. ಸತ್ ಮೇಲೂ ನೆಮ್ಮದಿ ಕೊಡ್ತಾ ಸತ್ ಮೇಲೂ ನೆಮ್ಮದಿ ಇಲ್ಲ ಅವ್ರಿಗೆ. ಇನ್ನೊಂದು ಮೇಜರ್ ಆರೋಪಗಳು ಏನ್ ಕೇಳಿ ಬರ್ತಾ ಇದೆ ಅಂದ್ರೆ, ಒಂದಷ್ಟು ಒತ್ತುವರಿಗಳಾಗಿದೆ, ಅದೆಲ್ಲ ಆದ್ರೆ ನಮಗಿಲ್ಲಿ ಜಮೀನ್ ಸಿಕ್ಕರೆ ನಮಗೊಂದು ಸ್ಮಶಾನ ಅಂತ ಆಗುತ್ತೆ ಅಂತ ಹೇಳ್ತವ್ರೆ. ಯಾರ್ಯಾರು ಒತ್ತುವರಿ ಮಾಡೋರು ಅದೇನೋ ಗೊತ್ತಿಲ್ಲ, ಅದ್ರದ್ದೆಲ್ಲ ನೀವು ಬಿಡಿಸೋ ಅಂತ ಕೆಲಸ ಸರ್ಕಾರದೇ. ಅದನ್ನ ಮಾಡ್ಕೊಂಡು ಇವ್ರಿಗೆ ಕೊಡ್ಬೇಕಾಗಿರೋ ಜಾಗ ಕೊಟ್ಬಿಡಿ. ಪಿತ್ರಾಜಿತ ಸ್ವತ್ತಿಗೆ ಕೈ ಹಾಕ್ಬೇಡಿ. ಪಿತ್ರಾಜಿತ ಸ್ವತ್ತು ಪಿತ್ರಾಜಿತ, ಅದ್ರದ್ದು ಅವ್ರಕ್ಕೂ ಅದು ನಾವು ಮಾತಾಡಂಗಿಲ್ಲ. ಸೊ ಇದು ವೀಕ್ಷಕರೇ ನೋಡಿ, ಗಮನಿಸ್ತಾ ಇದ್ದೀರಾ, ಇದಿಷ್ಟು ಸತ್ ಮೇಲೂ ನೆಮ್ಮದಿ ಇಲ್ಲ ಅನ್ನೋ ಪರಿಸ್ಥಿತಿ ಈ PG ಪಾಳ್ಯಕ್ಕೆ ಬಂದಿದೆ. PG ಪಾಳ್ಯದಲ್ಲಿ ಬರೀ ಮೂಲಭೂತ ಸೌಕರ್ಯಗಳ ಕೊರತೆ ಮಾತ್ರ ಅಲ್ಲ, ಸತ್ ಮೇಲೂ ನಾನು ಒಬ್ಬರ ಮೇಲೆ ಒಬ್ರು ಬಿತ್ಕೋಬೇಕಲ್ಲ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಸೊ ಹಾಗಾಗಿ ಈ ಬದುಕಿನಿಂದ ಹಿಡಿದು ಸಾವಿನವರೆಗೂ ಇರುವಂತ ಈ ಸಮಸ್ಯೆಯನ್ನ ದಯವಿಟ್ಟು ಬಗೆಹರಿಸಬೇಕು ಅಂತ ಹೇಳಿ ರಿಪಬ್ಲಿಕ್ ಕನ್ನಡದ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. MLA ಮಂಜುನಾಥ್ ಅವರೇ, ನೀವೇನೋ ಹೊಸ ಟರ್ಮ್ ಅಲ್ಲಿ ಬಂದಿದ್ದೀರಿ. ಈ ಹಿಂದೆ 15 ವರ್ಷ ಬೇರೆಯವರು ಇದ್ರು, ಆದ್ರೆ ಈ ವರ್ಷದಲ್ಲಿ ನೀವು ಬಂದಿದ್ದೀರಿ. ಸ್ವಲ್ಪ ಬನ್ನಿ, ಗ್ರಾಮಗಳಿಗೆ ಭೇಟಿ ಕೊಡಿ, ಎಲ್ಲ ಕಷ್ಟ ಸುಖಗಳನ್ನ ಕೇಳಿ, ಹುಡುಗರನ್ನೆಲ್ಲ ಮಾತಾಡಿಸಿ, ಎಲ್ಲರನ್ನು ನೀವು ಹಿತಕ್ಕೆ ತಗೊಂಡು, ನೀವು ವಿಶ್ವಾಸಕ್ಕೆ ತಗೊಂಡು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿ. ಅದು ಬಿಟ್ಬಿಟ್ಟು ನೀವು ಎಲ್ಲೋ ಒಂದ್ ಕಡೆ ಇದ್ರೆ ಆಗಲ್ಲ. ಯಾರಿಗೋ ಒಬ್ರಿಗೆ ಮಾಡಿದ್ರೆ ನಾನೇನೋ ಒಳ್ಳೇದ್ ಮಾಡ್ತಿದ್ದೀನಿ ಅಂತಲ್ಲ. ಹೌದು, ನೀವು ಎಲ್ಲರಿಗೂ ಒಂದಷ್ಟನ್ನು ಒಳ್ಳೇದ್ ಮಾಡಿರ್ಬೋದು, ಬಟ್ ಎಲ್ಲವನ್ನೂ ಕೂಡ ಕವರ್ ಮಾಡೋದಕ್ಕೆ ಪ್ರಯತ್ನ ಪಡಿ, ಆಯ್ತಾ? ಸೊ ಈ ಮುಖಾಂತರ ನಾನು ಕೇಳ್ಕೊಳ್ತಾ ಇದ್ದೀನಿ, ಆದಷ್ಟು ಬೇಗ ಇವ್ರ ಸಮಸ್ಯೆಗಳೆಲ್ಲ ಬಗೆಹರಿಲಿ ಅಂತ ನಾನು ರಿಪಬ್ಲಿಕ್ ಕನ್ನಡದ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಇದೇ ರೀತಿಯಾಗಿ ಮತ್ತೆ ಬೇರೆ ಕಡೆ, ಬೇರೆ ಊರಿನಲ್ಲಿ, ಬೇರೆ ಜಾಗದಲ್ಲಿ ಜನರ ಸಮಸ್ಯೆಯನ್ನ ಏನ್ ನಿಮ್ ಪ್ರಾಬ್ಲಮ್ ಅಂತ ಕೇಳ್ಕೊಂಡ್ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾರೆ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.